ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವಾಗಷ್ಟೇ ಕಲ್ಪನಾ ಅವರು ಕೆಲವು ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇವಳ ಹತ್ತಿರ ಸ್ಕೋಡಾ ಕುಡಿಯೋಕೆ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇವರಿಗೆ ಪ್ರಸ್ತುತ 38 ವಯ ನಡೀತಾ ಇದೆ. ಆ್ಯಂಡ್ ಸಮಸ್ಯೆ ನೋಡಿ, ಇತ್ತೀಚೆಗೆ ಯಜಮಾನರು ಆಸಕ್ತಿ ತೋರಿಸುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ ಇವರಿಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಇರೋದು ಹೊಸಪೇಟೆಯಿಂದಲೇ ಸ್ನೇಹಿತರೆ ನಮ್ಮನ್ನು ಸಂಪರ್ಕಿಸಿ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಬಯಕೆ ನೋಡಿ, ಜೀವನದಲ್ಲಿ ಒಂದು ಸಲ ಹಿಗ್ಗಾಮುಗ್ಗಿ ಮಾಡಿಸಿಕೊಳ್ಳಬೇಕು ಎಂದು ಕೂಡ ಹೇಳಿದ್ದಾರೆ. ಸೊ ಪ್ರೊಫೈಲ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟಾಗಿ ನೋಡಿ. ಇದೇ ರೀತಿ ಪ್ರೊಫೈಲ್ಗಾಗಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಇಲ್ಲಿ ನಾವು ಈಕೆಯ ಒಂದು ಬಯಕೆಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಚಪಾತಿ ತುಂಬ ಮೆತ್ತಗೆ ಇರೋದರಿಂದ ಜೋರಾಗಿ ಮಾಡಿದರೆ ಮಾತ್ರ ಮಜಾ ಬರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಯಜಮಾನರು ಮಾಡುವ ರೀತಿ 18 ವರ್ಷದ ಒಂದು ಹುಡುಗಿಗೂ ಕೂಡ ತೃಪ್ತಿ ಆಗಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟೊಂದು ನಿಧಾನವಾಗಿ ಮಾಡುತ್ತಾರೆ. ಸೊ ತುಂಬಾ ನಿಧಾನವಾಗಿ ಮಾಡುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಪಾತಿಯ ತಾಪ ಕಡಿಮೆ ಮಾಡಲು ಯಜಮಾನರ ಕೈಯಿಂದ ಆಗುತ್ತಿಲ್ಲ. ಸೊ ಅದಕ್ಕೆ ಸ್ನೇಹಿತರೆ ಇವರು ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಈ ರೀತಿ ಮಾಡಿದರೆ 5 ಲಕ್ಷ ರೂಪಾಯಿ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆ ಅವಕಾಶ ಇದೆ. ಒಂದು ಸಲ ಮಾಡಿ ರಸ ಬಿಟ್ಟಿದ ಮೇಲೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಶುರು ಮಾಡಬೇಕು ಎಂದು ಹೇಳಿದ್ದಾರೆ. ಹೀಗೆ ದಿನದಲ್ಲಿ 4 ರಿಂದ 5 ಸಲ ಮಾಡಬೇಕು. ನಿಮಗೆ ಗೊತ್ತಿರುವ ಎಲ್ಲ ಭಂಗಿಯಲ್ಲಿ ಟ್ರೈ ಮಾಡಬೇಕು ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಕೊನೆಯಲ್ಲಿ ನನಗೆ ತೃಪ್ತಿಪಡಿಸಿದರೆ 5 ಲಕ್ಷ ರೂಪಾಯಿ ಕೊಟ್ಟು ಕಳಿಸುವುದಾಗಿ ಇವರು ಭರವಸೆ ಕೊಟ್ಟಿದ್ದಾರೆ. ಸೊ ಇವರು ಹೇಳಿದ ರೀತಿಯಲ್ಲಿ ಮಾಡಲು ನೀವು ರೆಡಿ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಸಂಪರ್ಕಿಸುತ್ತಾರೆ. ಆ್ಯಂಡ್ ಮೊದಲೇ ಹೇಳಿದ ಹಾಗೆ ಇವಳ ಹತ್ತಿರ ಸ್ಕೋಡಾ ಕುಡಿಯೋಕೆ ಒಂದು ಕಾರ್ ಕೂಡ ಇರುತ್ತೆ. ಈ ಒಂದು ಕಾರ್ ಫಾಲೋವಿಂಗ್ ಇಟ್ಸ್ ಫೇಸ್ ಲಿಫ್ಟ್ ಇನ್ January 2022, ದ BS6 phase 2 updated version of the Skoda Kodiaq was launched in India on 5th April 2023. ಏಪ್ರಿಲ್ 5, 2023ರಲ್ಲಿ ಒಂದು ಲಾಂಚ್ ಆಗಿರತಕ್ಕಂಥ ಸ್ಕೋಡಾ ಕುಡಿಯಾಕ್ ಹೊಸ ಮಾಡೆಲ್ ಕಾರ್ ಇವರು ಪರ್ಚೇಸ್ ಮಾಡಿದ್ದಾರೆ. The mileage could be better but looks are awesome. Really, engine capacity could have been increased beyond 2100 cc. Driving experience was also a good and indeed overall good car in terms of luxury when compared to Fortuner and Vera. ಈ ಒಂದು ಕಾರಲ್ಲಿ ಸ್ನೇಹಿತರೆ 2100 ಇಂಜಿನ್ ಇರೋದ್ರಿಂದ ಒಳ್ಳೆಯ ಮೈಲೇಜ್ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಪ್ಯಾಥೆಟಿಕ್ ಬಟ್ ಆಫ್ಟರ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ದ ಕಾರ್ ಈಸ್ ಆಲ್ಸೋ ವೆರಿ ಬ್ಯಾಡ್. Mileage is 5 kilometers. Brake pads had to be replaced within 1 year. AC went broke and after the order car and cost a bomb. It's take at least a month to order every part by authorized services center. In 1 year, my car has gone to services centers more than 6 times. Very high maintenance cost and no resale value. ಕಾರ್ ಪರ್ಚೇಸ್ ಮಾಡಿದ 1 ವರ್ಷದ ಒಳಗಡೆ ತುಂಬ ಪಾರ್ಟ್ಸ್ಗಳನ್ನು ರೀಪ್ಲೇಸ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಜೊತೆಗೆ ಇವಾಗ 5 ಕಿಲೋಮೀಟರ್ ಎವರೇಜ್ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಸ್ನೇಹಿತರೆ ಒಂದು ಕಾರ್ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಎಂದು ತಾವು ಮಾಹಿತಿ ಇಲ್ಲಿ ಬೇಸರ